ಹೆಂಗೋ ಸದ್ಯ ಆ ಮುದ್ಕಾತ ದೇವ ಅಂತ ಎದುರಿಸಿದ್ಕೆ ಈ ಕಡೆಗೆ ನಮ್ಮ ಮನೆ ಕಡೆಗೂ ನನ್ನ ಕುರಿಮರಿ ಕಡೆಗೂ ಬರೋದೇ ಇಲ್ಲ ಇವಾಗ. ಹಂಗೆ ಎದುರಿಸಿದೀನಿ ಆ ಮುದ್ಕೋಗೆ. ಸದ್ಯ ಕಾಟ ತಪ್ಪಲ್ಲ ಆ ಮುದ್ಕೊಂದು. ಆರಾಮಾಗಿ ಕುರಿ ಮೇಸ್ಕೊಂಡ್ ಬರ್ಬೋದು ನಾನು. ಯಾವಳು ಏನೂ ಅಂಬಲ್ಲ ಇವಾಗ. ನೀರಿನಲ್ಲಿ ಹಳೆಯ ಹುಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದಾನಲ್ಲ ಕೊಟ್ಟಾನಲ್ಲ, ಮನಸೆಳೆದಾನಲ್ಲ ಕೊಟ್ಟಾನಲ್ಲ, ಕೆನ್ನೆ ಮೇಲೆ ಪ್ರೇಮ ದುಂಗುರ, ನೀರಿನಲ್ಲಿ ಹಳೆಯ ಹುಂಗುರ, ನೀರಿನಲ್ಲಿ ಹಳೆಯ ಹುಂಗುರ. ನನ್ಗಂತನು ಆ ಅಜ್ಜನ್ ಕಾಟ ತಪ್ಪಿದ್ಕೆ ಅಯ್ಯೋ ಖುಷಿನೋ ಖುಷಿ. ಯಾವ್ಯಾವೋ ಹಾಡೆಲ್ಲ ನೆನಪತ್ತವೆ. ಏನ್ ಸಾಕಮ್ಮ ಇಷ್ಟೊಂದು ಖುಷಿ ಆಗಿದ್ಯಾ? ಏನ್ ಸಮಾಚಾರ? ಏನ್ ತಿರ್ಗಾ ಏನಾದ್ರು ನಿಧಿಗಿರಿ ಸಿಕ್ತೋ ಹೆಂಗೆ? ನಿಧಿನೂ ಇಲ್ಲ ಗಿದಿನೂ ಇಲ್ಲ. ಆ ನಿಧಿ ಸಿಗೋದು ಬೇಡ, ಆ ಸೇಳಿ ಅಂತ ಬಂದು ಓದ್ಕೊಂಡು ಹೋಗೋದು ಬೇಡ. ಯಾಕೆ ಬೇಕು ಅವೆಲ್ಲನ? ಸುಮ್ನೆ 2 ದಿವಸ ದಾಸಿಗೆ ಆಮೇಲೆ ಅನುಭವಿಸ್ಬೇಕಾಗತ್ತೆ. ನಾನೇ ಆ ನಿಧಿ ಸಿಕ್ಕಿ ಅನುಭವಿಸಿನಲ್ಲ, ಏನು ಬೇಡಮ್ಮ. ಸಿಕ್ಕರೆ ಆ ಸಾಯ ತಕನ ಇರೋ ಅಂತ ಸಿಗ್ಬೇಕು ಆಸ್ತಿ. ಮಧ್ಯದಾಗೆ ಹಿಂಗ್ ಬಂದು ತಿಂಗಳೇ ಸಾವಕಾತಿ ಆಗಿ ತಿರ್ಗಾ ಆಮೇಲೆ ಬಡವಿ ಆಗೋದು ಬೇಕಾಗಿಲ್ಲ. ಎಲ್ಲ ಆಡ್ಕೊಂತವೆ ನಮ್ಮೂರಿನ ಹೆಂಗಸರು. ಸಾವಕಾತಿ ಆಗಿದ್ಲು, ಮೆರಿತಿದ್ಲು, ತಿರ್ಗಾ ಅದೇ ಗತಿ ಬಂತು ಅಂತ ಆಡ್ಕೊಂತವೆ. ತಿರ್ಗಾ ಅಂತದೇನು ಬೇಡಪ್ಪ. ಓ ಸಾಕಮ್ಮ, ನೀನು ಸೇಳಿ ಅಂದ ತಕ್ಷಣ ನನಗೆ ನೆನಪಾಯ್ತು. ನಾನು ಈಗ ನಮ್ಮ ಚಿಕ್ಕಮ್ಮರು ನೇತ್ರಮ್ಮರು ಅವ್ರ ಮನೆಗೆ ಹೋಗಿದ್ದೆ, ಆ ಊರಿಗೆ ಹೋಗಿದ್ದೆ. ಅಲ್ಲಿ ಆ ಸೇಳಿ ಇದ್ಲು. ಸೇಳಿ ನೇತ್ರರೂರಾಗಿದ್ಲಾ? ಸಾಕಮ್ಮ, ನಾನು ಈಗಿನ ಬಸ್ ಇಳಿದು ಬರ್ತಾ ಇದ್ದೀನಿ. ನಾನು ಬರ್ಬೇಕಾದ್ರೆ ಅಲ್ಲಿ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತಿದ್ದೆ. ಅಲ್ಲಿ ಗೌರಿ ಜೊತೆಗೆ ಸೇಳಿ ನಗ್ನಗ್ತಾನ ಹೋಗ್ತಾ ಇದ್ಲು. ಮಾತಾಡಿಸ್ತೆ. ಗೌರಿ ಜೊತೆಗೆ ಸೇಳಿನ? ಸಾಕಮ್ಮ, ಸೇಳಿ ಅಲ್ಲೇ ಇದ್ಲು. ನಿನ್ ಮನೆಗೆ ಬಂದು ಮನೆ ಕೆಲ್ಸಕ್ಕೆ ಮಾಡಕ್ಕಂತೇಳಿ ಬಂದು ನಿನ್ ಮನೆನೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ನೀನ್ ಸಾವಕಾತಿ ಆಗಿದ್ದಾಳ, ಬಡವಿ ಮಾಡಿಲ್ಲಲ್ಲ, ಅದೇ ಸೇಳಿ. ಅಲ್ಲಿ ಸೇರ್ಕೊಂಡಿದ್ದಾಳೆ ನಮ್ಮ ಚಿಕ್ಕಮ್ಮರ ಊರಾಗೆ. ಅದು ಗೌರಿ ಜೊತೆಗೆ ಇದ್ದಾಳೆ. ಎಲ್ಲ ಸೇಳಿ ಮನಿಯಾಳಿ ಜೈಲ್ನಾಗಿದ್ದಳು, ಹೊರಕ್ಕೆ ಹೆಂಗ್ ಬಂದ್ಲು? ಅಲ್ಲ ಕಣತಿಪ್ಪಿ, ಅವಳ ಪೊಲೀಸ್ನವ್ರು ಹಾಕೊಂಡೋಗಿ ಜೈಲಿಗೆ ಹಾಕಿದ್ರು. ಅವಳು ಹೆಂಗ್ ಬಂದ್ಬಿಡ್ತಾಳೆ? ಜೈಲ್ನಾಗಿದ್ದಳು ಏನು ತಪ್ಪಿಸ್ಕೆ ಬಂದವಳು ಏನು, ಅಥವಾ ಬೇರೆ ಯಾರನ್ನೋ ನೋಡಿ ಹೆಂಗ್ ಅಂದ್ಕೊಂಡು ನೀನು? ಅಯ್ಯೋ ಜೈಲ್ನಾಗ ಹೋದಳು, ಅದು ಹೆಂಗ್ ಬಂದ್ಲೋ ಏನೋ ಅದನ್ನೆಲ್ಲ ನಾನು ವಿಚಾರಿಸಕ್ ಹೋಗ್ಲಿಲ್ಲ. ಒಟ್ಟಿನಲ್ಲಿ ಅವಳು ಅಲ್ಲಿದ್ಲು ಗೌರಿ ಜೊತೆಗೆ, ಅಷ್ಟೇ ನನಗೆ ಗೊತ್ತಾಗಿದ್ದು. ನಾನು ಹಂಗೂ ಏನ್ ಸೇಳಿ ಎಲ್ಲನ ಕಳ್ತನ ಮಾಡಿ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ ಅಂದಿದ್ಕೆ ನಿನ್ಗೇನ್ ಬೇಕು ನನ್ನ ಸುದ್ದಿ? ನಾನೇ ನಿಮ್ಮನೆ ಕಳ್ತನ ಮಾಡ್ಕೊಂಬನ್ನಿ, ಸುಮ್ಮನೆ ಹೋಗು ನಿನ್ ಕೆಲಸ ನೀನ್ ನೋಡ್ಕೊಂಡು ಅಂದ್ಲು ಅವಳು. ಬಾರಿ ಇದ್ದಾಳೆ ಬಿಡು ಅವಳು ಸೇಳಿ ಎಂಬಳು. ಅಲ್ಲಿ ಗೌರಿ ಜೊತೆಗೆ ಸೇರ್ಕೊಂಡು ಆ ಗೌರಿನ ಇನ್ನೇನ್ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಗೌರಿ ಏನು ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಆ ಸೇಳಿ ರಕ್ಕ ಇದ್ದಾಳಂತಲ್ಲಿ, ಅವ್ರ ಮನೆಗೆ ಇದ್ದಾಳಂತೆ. ಈ ಸೇಳಿನ ಅವಳ ಜೊತೆಗೆ ಇದ್ದಾಳಂತೆ. 3 ವಾರ ಅಲ್ಲೇ ಇದ್ದಾರೆ. ಸೇಳಿ ರಕ್ಕಯ್ಯ ನೇತ್ರರೂರಂತ? ಹೌದು, ನೇತ್ರರೂರೇನೆ. ಎಲ್ಲೋ ತಪ್ಪಿಸ್ಕೆ ಬಂದಿರ್ಬೇಕು ಅನ್ಸುತ್ತೆ. ಜೈಲ್ ಕಂಬಿನ ಮುರಿದು ಬಂದಾಳೆ ಅವಳು. ಸಾಮಾನ್ ಇದ್ದಾಳಲ್ಲ ಅವಳು, ಅವ್ರ ಅಣ್ಣಯ್ಯನು ಅವಳು. ಇರು ಹೋಗಿ ಪೊಲೀಸ್ನವ್ರಿಗೆ ಹೇಳ್ಬತ್ತೀನಿ. ತಪ್ಪಿಸ್ಕೊಂಡು ಅಲ್ಲಿ ಓಡಾಡ್ತಾ ಇದ್ದಾಳೆ ಅವಳು ಸೇಳಿ ಎಂಬಳು. ಬಂದು ಹಿಡ್ಕೊಂಡೋಗಿರಿ, ಬೆಂಡೆತ್ತಿ ಹಿಡ್ಕೊಂಡೋಗ್ರಿ, ಇಲ್ದಿದ್ರೆ ಇನ್ನ ಯೋಸ್ಮನ ಕಳ್ತನ ಮಾಡ್ತಾಳೆ ಏನೋ ಗೊತ್ತಿಲ್ಲ ಅಂತ ಪೊಲೀಸ್ನವ್ರಿಗೆ ಹೋಗಿ ಹೇಳ್ಬತ್ತೀನಿ. ಏನಮ್ಮ ಹೇಳೋದು ಹೇಳಿದೀನಿ, ಏನಾದ್ರೂ ಮಾಡ್ಕ, ನನಗೇನಾಗಬೇಕಾಗೈತಿ. ನಾನು ಹೋಗ್ತೀನಿ, ಸಾವುಕಾರರಿಗೆ ಹೇಳ್ಬೇಕು ವಿಷಯನ. ಹೋಗು, ಅವಳ ವಿಷಯನ ನಾನ್ ನೋಡ್ಕೊಂತೀನಿ. ಅಲ್ಲ ಅದ್ ಹೆಂಗ್ ತಪ್ಪಿಸ್ಕೊಂಬಂದ್ಲು ಅವಳು ಮನಿಯಾಳಿ? ನಾನು ಸಾಯ ತಕನ ಜೈಲ್ನಾಗೆ ಕೊಳಿತಾಳೆ, ನನ್ನ ಹಾಳು ಮಾಡ್ದವಳು ಜೈಲ್ನ ಕೊಳಿತಾ ಇದ್ದಾಳೆ ಅಂತಾನ ಸಂತೋಷವಾಗಿದ್ದೆ. ಆದ್ರೆ ಜೈಲಿಂದ ಹೊರಕ್ ಬಂದವಳ ಯಾರೆಂಟಿ ಅವಳು ತಪ್ಪಿಸ್ಕೊಂಡೆ ಬಂದಿರ್ತಾಳೆ ಪೊಲೀಸ್ನವ್ರಿಗೆ ಚಳ್ಳಿ ಅಂತ ತಿನ್ಸಿ. ಮತ್ತೇನ ಅವಳನ್ನ ಹಿಡ್ಕೊಡ್ಲೇಬೇಕು. ಹಿಡ್ಕೊಡ್ತೀಯೋ ಅಥವಾ ನೀನೇ ಜೈಲ್ ಸೇರ್ತೀಯೋ ನನಗೆ ಗೊತ್ತಿಲ್ಲಮ್ಮ. ನಾನು ಹೋಗ್ಬೇಕು ಸಾವುಕಾರ ಮಂತಕ್ಕೆ. ತೆಗಿ ಎಲೆ ಸೇಳಿ, ಜೈಲ್ನಾಗೆ ಕೊಳಿತಾ ಬಿದ್ದಿರ್ತಾಳೆ ಅಂತನ ನಾನ್ ಅಂದ್ಕೊಂಡಿದ್ರೆ ನೀನ್ ಆಳನೆ ಹೊರಕ್ ಬಂದಿದ್ಯಾ. ಇನ್ ಯಾರ ಮನೆ ಹಾಳು ಮಾಡ್ತೀಯೋ ಏನೋ ಗೊತ್ತಿಲ್ಲ. ಆ ಗೌರಿ ಅವಳ ಜೊತೆಗೆ ಸೇರ್ಕೊಂಡವಳಂತೆ ಗಂಡನ್ ಬಿಟ್ಟು. ಅವಳಗಂತನು ಮಾನ ಮರ್ಯಾದಿಲ್ಲ. ಸುಮ್ಮನೆ ಆಗ್ಲಿ ಆ ಗೌರಿಗೆ ಸರಿಯಾಗಿ. ನನಗೇನೆ ಬಾಯಿಗೆ ಬಂದಂಗೆನೆ ಅಂತಾಳೆ, ಜಗಳ ಮಾಡ್ತಾಳೆ. ನನ್ನ ಮಕ್ಕ ಕಾಣ್ತಿದ್ದಂಗೆನೆ ನಾನೇನೋ ಮಾಡಬಾರ್ದು ಮಾಡಿದೀನಿ ಅಮ್ಮಂಗೆ. ಇನ್ನನ ಅವ್ರ ಅಪ್ಪಯ್ಯ ಅಮ್ಮಯ್ಯ ಗಂಡನ ಮನೆ ಬಿಟ್ಟು ಬೀದಿಲ್ ಬಿದ್ದಾಗ ಕರ್ಕೊಂಬಂದು ಮನೆಗೆ ಇಕ್ಕೊಂಡಿದೀನಿ. ನನ್ನ ಮೇಲೆ ಜೋರ್ ಮಾಡ್ತಾಳೆ ಗೌರಿ. ಇಬ್ರಿಗೂನು ಸರಿಯಾಗಿ ಆಗುತ್ತೆ. ಪೊಲೀಸ್ನವ್ರನ್ನ ಕರ್ಕೊಂಡೋಗಿ ಇವಳು ಅವಳ ಜೊತೆಗೆ ಶಾಮೀಲ್ ಆಗ್ಯವಳೆ ಗೌರಿನು ಅಂತಾನ ಹೇಳ್ತೀನಿ. ಗೌರಿನು ಹೇಳ್ಕೊಂಡು ಹೋಗ್ಬೇಕು ಅವಳು. ಗೌರಿ ಜೊತೆಗೆ ಅಯ್ಯಲ್ಲ ಸೇಳಿನು ಅವಳು ಇಬ್ರು ಸೇರ್ಕೊಂಡೆ ಮಾಡಿದಾರೆ, ಪ್ಲಾನ್ ಮಾಡ್ಕೊಂಡು ಅಂತಾನ ಪೊಲೀಸ್ನವ್ರ ತಗ ಹೇಳ್ತೀನಿ. ಸರಿಯಾಗಿ ಆಗ್ಲಿ. ನಮ್ಮ ಅತ್ತೆ ಎಲ್ಗೋ ಹೋಗಿದ್ದು ಬರ್ಲೇ ಇಲ್ವಲ್ಲ. ಬಿಡಲ್ಲ ಕಣೆ ಏ ಸೇಳಿ ಮನಿಯಾಳಿ, ಬಿಡಲ್ಲ. ನಿನ್ ಮಾತ್ರನ, ನೀನು ಹೊರಗಿದ್ರೆ ತುಂಬಾ ಜನಕ್ಕೆ ಅಪಾಯ. ಕಾಳ್ಮುಂಡೆ ತಪ್ಪಿಸ್ಕೊಂಡ್ ಬಂದಿದ್ದೇನೆ ನಿನ್ನ, ಮತ್ತೆ ಜೈಲಿಗೆ ಕಳಿಸ್ತೀನಿ. ಆ ಪೊಲೀಸ್ನರ್ಗಂತೂ ಒಂದೀಟು ಬುದ್ಧಿ ಇಲ್ಲ ಅಲ್ಲ. ಇಂಥ ರೌಡಿಗಳನ್ನ ಕಳ್ಳನ ಮಕ್ಕಳನ್ನು ಬಿಗ್ಗಾಗಿ ಕಂಬಿ ಹಿಂದೆ ಕೂಡಾಕದ್ ಬಿಟ್ಟು
ತಪ್ಪಿಸ್ಕೆಮಕ್ ಬಿಟ್ಟಿರಲ್ಲ ಅವ್ರು ಪೊಲೀಸ್ನರು. ಅವರು ಎಂತ ಪೊಲೀಸ್ ಅಂತ ಹೇಳ್ಬೇಕು, ನಾನೇ ಎಷ್ಟೋ ವಾಸಿ ಅವ್ರಿಗಿಂತಾನ. ಅತ್ತೆ ಅತ್ತೆ ಯಾಕತ್ತೆ ಹಿಂಗ್ ರೇಗಾಡ್ಕೊಂಡ್ ಬರ್ತಾ ಇದೀರಾ? ಏನ್ ಯಾರ ಕೂಟನ ಜಗಳ ಆಡ್ಕೊಂಡ್ ಬಂದ್ರ? ಅಲ್ಲ ನೀವು ಎಲ್ಗಾನ ಹೋದ್ರಿ ಸುಮ್ಮನೆ ಬರೋದೇ ಇಲ್ವಲ್ಲ? ಕಣ್ಣ ಸುದ್ದಿ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು? ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಮಾತಾಡಕ್ ಹೋಗ್ತೀರಾ? ಹೋಗಿ ಬೈಸ್ಕೊಂಡ್ ಬರ್ತೀರಾ? ನಿಮ್ಗೆ ಯಾಕೆ ಬೇಕು ಬೇರೆ ಮನೆ ಸುದ್ದಿ? ಬರಕ್ಕಾಗಲ್ಲ ಸುಮ್ಮನೆ ಮುಚ್ಚೆ ಬಾಯಿ. ಓಹೋ, ನಾನು ಊರಕ್ ಹೋದ್ರೆ ಜಗಳ ಆಡ್ಕೊಂಡಲ್ಲೇನೆ ಬರಲ್ಲ ಅಮ್ಮಂಗೆ ಮಾತಾಡ್ತಾ ಇದ್ದಾಳೆ. ನಿನ್ನ ಮಾತಾಡ ಯಾರನ್ನ ಕೇಳಿಸ್ಕೊಂಡ್ರೆ ಈ ಸಾಕಮ್ಮ ಏನಪ್ಪ ಇಂತ ಬಜಾರಿ, ಬರೇ ಜಗಳ ಆಡೋದೇನ, ಕಂಡರ ಮನೆ ಸುದ್ದಿ ಮಾತಾಡೋದೇನ, ಇವಳ ಕೆಲಸ ಅನ್ಕೋಬೇಕಲ್ಲ. ಓಹೋ, ನೀನು ಆ ರಂಗಿ ಆ ಬಾಗಿ ಬಕೆಟ್ ಬಾನು ಮಾತಾಡ್ತಾರಲ್ಲ ಹಂಗೆ ಮಾತಾಡ್ತೀಯಲ್ಲಿ ಅವ್ರ ಜೊತೆ ಸೇರ್ಕೊಂಡು. ನಾನು ಯಾಕೆ ಗುದ್ದಾಡ್ಕೊಂಡ್ ಬರೋಣ? ಯಾರು ಕೊಟ್ಟು ನಾನು ಜಗಳ ಆಡ್ಕೊಂಡ್ ಬಂದಿಲ್ಲ. ಸುಮ್ಮನೆ ವಿಷಯ ತಿಳ್ಕೊಂಡಲ್ಲೇನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ, ಬಾಯಿ ಮೇಲೆ ಕೊಡ್ತೀನಿ ನೋಡು. ಮತ್ತೆ ಯಾಕೆ ಹಿಂಗೆ ಒಳ್ಳೆ ಏನೋ ಉತ್ನಾಗ ಕಡ್ದೈತೇನೋ ಅಮ್ಮಂಗೆ ಒಳ್ಳೆ ಎಗರಾಡ್ಕೊಂಡು ರೇಗಾಡ್ಕೊಂಡ್ ಬರ್ತಾ ಇದೆಯಾ ಮತ್ತೆ ಯಾರ ಮೇಲನ? ಅದಕ್ಕೆ ನಾನು ಹಂಗಂದಿದ್ದು, ಯಾರು ಕೂಡ ಜಗಳ ಮಾಡ್ಕೊಂಡ್ ಬಂತ ಇದೆಯೇನೋ ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ಯಾ ಅಂತಾನ. ಏನಾಯ್ತು ಮತ್ತೆ? ಬಾಯಿ ಮ್ಯಾಗ ಬಾರಸ್ತೀನಿ ನೋಡು. ಉತ್ನಾಗ ಗಿತ್ನಾಗ ಕೊಡ್ದೈತೆ ಅಂದ್ರೆ ಏನೇ ಹೇಳತಕ್ಕ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಿಂತ್ಕ. ನನಗೆ ಹಂಗೇನೆ ಮೈಯೆಲ್ಲ ಉರ್ದೋಗ್ತೈತಿ ಅಂತದ್ರಾಗೆ ಇವಳು ಬೇರೆ ಇನ್ನ ತುಪ್ಪ ಸುರಿತಾಳೆ. ಆಯ್ತು ಅದೇನು ಅಂತಾನ ಹೇಳ್ರಿ ಈಗ್ಲಾದ್ರೂ, ಸುಮ್ನೆ ಯಾಕೆ ಹಂಗೆ ಬಡ್ಕೊಂತ ಇದ್ದೀರ ಹಂಗೇನೆ? ನಾನು ನಾಯಿ ಅಂತಾನ ಒಂದೇ ಸಮಕ್ಕೆ ಬಡ್ಕೊಂತ ಇದ್ದೀನಿ ಅಂತಾನ? ಅಯ್ಯೋ ಇದೇನತ್ತೆ, ನಾನು ಹೇಳಿದ್ಕೆಲ್ಲ ಒಂದೊಂದು ಹೇಳ್ತಾ ಇದ್ದೀರ. ನಾನೇನಾದ್ರೂ ಹಂಗೆ ಹೇಳಿದ್ನ? ನೀವಾಗಿ ನೀವು ಹಿಂಗ್ ತಿಳ್ಕೊಂತ ಇದ್ದೀರಲ್ಲ, ನಾನೇ ನಾಯಿ ಅಂತ ಹೇಳಿದ್ನ? ಹೇಳಿಲ್ಲ ಕಣಿ, ಹೇಳಿಲ್ಲ. ನೀನ್ ಮಾತಿನ ಅರ್ಥ ಅದೇನಿ. ನಾನು ಒಂದೇ ಸಮಕ್ಕೆ ಬಡ್ಕೊಂತ ಇದ್ದೀನಿ ಅಂದ್ರೆ ನಾಯಿಗಳೇ ತಾನಿ ಹಂಗೆ ವಟ ವಟ ಅಂತ ಹೇಳಿ ಬೌ ಅಂತಾನೆ ಬಡ್ಕೊಂತಾರೆ ರಾತ್ರಿ ಎಲ್ಲನ. ಆಯ್ತು ಬಿಡ್ರಿ, ನಿಮ್ಮನ್ನೇನು ಕೇಳಲ್ಲ. ಏನು ಕೇಳಲ್ಲ ಅಂದ್ರೆ ನಾನು ಒಬ್ಬನೇ ಹರಿಸ್ಕೊಂಡು ಸಾಯಿ. ನೀನ್ ಎಷ್ಟು ಹರಿಸ್ಕೊಂಡ್ರು ಯಾರು ಏನು ಆಗಲ್ಲ, ನನಗೇನು ಕೇಳ್ಸೇ ಇಲ್ಲ ಅಮ್ಮಂಗೆ ಇರ್ತೀನಿ, ದೆವ್ವ ಇದ್ದಂಗೆ ಇರ್ತೀನಿ ಅಂತಾನ ನಿನ್ ಮಾತಿನ ಅರ್ಥ? ನಿಂದೊಳಗೆ ಸವಾಸ ಆಯ್ತಲ್ಲ. ಹೋಗು, ನಾನು ಹೋಗ್ತೀನಿ. ಹೆಂಗಾದ್ರೂ ಬಡ್ಕೊ ಹೋಗು ನೀನು, ನಾನು ಏನು ಕೇಳಕ್ಕೆ ಹೋಗಲ್ಲ. ಓಹೋ, ಅಂದ್ರೆ ನನಗೆ ಹುಚ್ಚಿಡ್ದೈತೆ ಅದಕ್ಕೆ ಹಿಂಗ್ ಬಡ್ಕೊಂತ ಇದೀನಿ ಅಂತಾನ? ನನ್ನ ಮಾತಿಗೆ ಬೆಲೆ ಕೊಡ್ದಂಗೆ ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತ ಕೇಳ್ದಲೇನೆ ನಿಂತ್ಕೊಂಡು ಕೇಳಬೇಕು ಕಣಿ. ಅತ್ತೆ ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾಳೆ, ಯಾರ ಬಗ್ಗೆ ಮಾತಾಡ್ತಾ ಇದ್ದಾಳೆ, ಏನು ಎತ್ತ ಅಂತಾನ? ಅದೇನು ಅಂತನಾದ್ರೂ ಹೇಳ್ತಾನೆ ಇಲ್ಲ. ನಾನು ಕೇಳ್ತಾ ಇದ್ದೀನಿ ತಾನೆ, ಏನು ಎತ್ತ ಅಂತಾನ? ಸುಮ್ಮನೆ ಹೇಳ್ದಲೇನೆ ನನ್ನ ಮೇಲೆ ರೇಗಾಡಿದ್ರೆ ಏನು ಅಂತ ಹೇಳ್ರಿ ಮೊದ್ಲು. ಸುಮ್ಮನೆ ಹಿಂಗ್ ವಟ ವಟ ಅಂತಂದ್ರೆ ಯಾರಿಗೂ ಏನು ಅರ್ಥ ಆಗಲ್ಲ. ಹೇಳೋವರೆಗೂ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕೇಳಿಸ್ಕೋಬೇಕು ಕಣಿ. ಅಯ್ಯೋ ಇದ್ಯಾಕೆ ಗಂಗಿ ಹಿಂಗ್ ರೇಗಾಡ್ತಾ ಇದ್ದಾಳೆ? ಮತ್ತೆ ಏನಾಯ್ತು ಇವಳಿಗೆ? ಏನಾಯ್ತಾ ಯಾವಳಿಗೆ ಗೊತ್ತು, ಅವಾಗಿಂದ ಕೇಳ್ತಾಳೆ ಇದ್ದೀನಿ, ಏನು ಹೇಳ್ತಾನೆ ಇಲ್ಲ, ಬರೇನೆ ಊರ್ ಬಾಯಿ ಮಾಡ್ತಾ ಇದಾರೆ. ನಂದ್ ಬಾಯಲ್ಲ ಬೊಂಬಾಯಿ ಅಂತಾನ ನಿನ್ ಮಾತಿನ ಅರ್ಥ? ಏಯ್ ಅಯ್ಯೋ ಅವಳೆಲ್ಲೇ ಹಂಗಂತಂದ್ಲು ಬೊಂಬಾಯಿ ಅಂತಾನ? ನೀನಾಗಿ ನೀನ್ ಕಲ್ಪನೆ ಮಾಡ್ಕೊಂತ ಇದೀಯ, ಏನು ಅಂತಾನೆ ಹೇಳಿದ್ರೆ ತಾನೆ ಅವಳಿಗೂ ಅರ್ಥ ಆಗೋದು. ನಾನು ಅಲ್ಲಿಂದ ಕೇಳಿಸ್ಕೊಂತ ಇದ್ದೀನಿ ರಂಗಕಾಯರ್ಮ ಅಂತಾಗಿಂದನ ಈಟೊಂದು ಬಾಯಿ ಮಾಡ್ತಾ ಇದ್ಯಾ. ಇವಳೊಬ್ಳು ಬಂದ್ಲು ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಬಂದಂಗೆ. ಹೇಳ್ತಿರೋ ಅಥವಾ ಏನು ನಾನು ಹೋಗ್ಲು? ಹೇಳಿ ಸಾಕಮ್ಮ ಅದೇನು ಅಂತಾನ? ನಾನು ಅದೇನಾತಪ್ಪ ಸಾಕಮ್ಮಗೆ ಅಂತಾನ ಕೇಳೋಣ ಅಂತ ಬಂದೆ. ಆ ಸೇಳಿ ಆ ಮನೆಯಾಳಿ ಜೈಲಿಂದ ನಾ ತಪ್ಪಿಸ್ಕೊಂಬಂದು ಅಲ್ಲಿ ಸೇರ್ಕೊಂಡವಳಂತೆ ನೇತ್ರರೂರಾಗೆ. ಹೌದಾ, ಜೈಲಿಂದ ತಪ್ಪಿಸ್ಕೊಂಬಂದವಳಂತ? ಹ್ಞೂ ಕಣೆ ಭಾಗ್ಯಮ್ಮ, ಅಷ್ಟೇ ಅಲ್ಲ ತಪ್ಪಿಸ್ಕೊಂಬಂದು ಅಲ್ಲೆಲ್ಲ ಆ ಗೌರಿ ಜೊತೆಗೆ ಇದ್ದಾಳಂತೆ. ಗೌರಿ ಏನು ಗಂಡನ ಕೂಟ್ ಜಗಳ ಮಾಡ್ಕೊಂಡು ಈಗ ಆ ಸೇಳಿ ರಕ್ಕ ಏನೋ ಅಲ್ಲೇ ಇದ್ದಾಳಂತ. ಅವಳೆ ಅವಳ ಸಾವಿತ್ರಿನೋ ಗೀವಿತ್ರಿನೋ ಅವಳ ಹೆಸರು. ಈಗ ಆ ಮನೆಯಾಡ್ರು ಮೂವರು ಅಲ್ಲೇ ಇದ್ದಾರಂತೆ. ಆ ಗೌರಿನೂ ಗಂಡ ಕೂಟ್ ಜಗಳ ಮಾಡ್ಕೊಂಡು ಈ ಸೇಳಿ ಜೊತೆ ಸೇರ್ಕೊಂಡವಳೆ. ಆ ತಿಪ್ಪೆ ಹೋಗಿದ್ನಂತೆ ಆತ್ಕನ. ಅವಾಗ ಮಾತಾಡ್ಸ್ಕೊಂಬಂದಂತೆ ಆ ಗೌರಿನೂ ಸೇಳಿನೂ ಜೊತೆಗೆ ಹೋಗ್ತಿದ್ರಂತೆ. ನೋಡ್ಕೊಂಬಂದು ನನಗೆ ಹೇಳ್ದ. ನಾನು ಅದಕ್ಕೇನೆ ಸುಮ್ಮನೆ ಬಿಡಲ್ಲ, ಆ ಜೈಲಿಗೆ ಪೊಲೀಸ್ನರ್ಗೆ ಮತ್ತೆ ಇಟ್ಕೊಡ್ತೀನಿ ಅಂತಾನ ಹೇಳ್ತಾ ಇದ್ದೀನಿ. ನಾನು ಹೋಗಿ ಆ ಮೇಡಮ್ಮರ್ಗೆ ಹೇಳ್ಬಿಟ್ಟು ಆ ಸೇಳಿನ ಜೈಲಿಗೆ ಹಾಕಿಸ್ತೀನಿ. ತಪ್ಪಿಸ್ಕೊಂಡು ಅವಳು ಓಡಾಡಕ್ಕೆ ಯಾವತ್ತೂ ನಾನಂತೂ ಬಿಡಲ್ಲ. ನನ್ನ ಮನೆನೇ ಹಾಳು ಮಾಡಿ ನನ್ನ ಜೀವನನೇ ಸರ್ವನಾಶ ಮಾಡಿರೋಳು ಜೈಲಿನಾಗೆ ಕೊಳಿಬೇಕು ಸಾಯತಕ್ಕನ. ಗೌರಿ ಗಂಡು ಕೊಟ್ಟು ಜಗಳ ಮಾಡ್ಕೊಂಡು ಈ ಸೇಳಿ ಜೊತೆ ಸೇರ್ಕೊಂಡವಳಂತ. ಅಯ್ಯೋ ರಾಮ, ಈ ವಿಷಯ ಲಸ್ಮಕ್ಕೂ ಸೀನಳೆಗೂ ಗೊತ್ತಿಲ್ಲ ಅನ್ಸುತ್ತಂಗಾದ್ರೆ. ಗೊತ್ತಾಯ್ತೋ ಬಿಟ್ಟಾಯ್ತೋ ಅವ್ರ ವಿಷಯ ಕಟ್ಕೊಂಡು ನನಗೇನಾಗ್ಬೇಕಾಗೈತಿ? ನಾನು ಮೊದ್ಲು ಆ ಸೇಳಿನ ಜೈಲಿಗೆ ಹಾಕಿಸ್ಬೇಕು. ಸೇಳಿ ಜೊತೆಗೆ ಆ ಗೌರಿನೂ ಹಾಕಿಸ್ತೀನಿ. ಅವಳ ಜೊತೆಗೆ ಇದ್ದಾಳಲ್ಲ ಅವಳನ್ನು ಕರ್ಕೊಂಡು ಹೋಗ್ತಾರೆ. ಇವರಿಬ್ರು ಜೊತೆಗೆ ಸೇರ್ಕೊಂಡೆ ಕಳ್ತನ ಮಾಡ್ತಾರೆ. ಕಳ್ತನ ಮಾಡಕ್ಕೆ ಜೊತೆಗೆ ಸೇರ್ಕೊಂಡ್ಯಾರ ಅಂತಾನ ಹೇಳ್ತೀನಿ ಪೊಲೀಸ್ನವ್ರಿಗೆ ಹೋಗಿ. ನಿನ್ನಿಷ್ಟ, ನೀನು ಹೋಗಿ ಆಮೇಲೆ ನೀನೇ ತಗಲಾಕೊಂಡು ಯಾ ಸೇಳಿ ಮೊದ್ಲೇ ಸರಿ ಇಲ್ಲ. ಆಮೇಲೆ ಅವಳ ತಗೆ ತಿರ್ಗಾ ಕುಟಿಕ್ತಾಳೆ ಅವಳು. ಸೇಳಿ ಕುಟಿಕ್ಸ್ಕೊಂಡು ಬಂದ್ಗಿಂದಿಯಾ ಹುಷಾರು. ನಾನು ಹೋಗಿ ಲಸ್ಮಕ್ ಹೋಗಿ ಹೇಳ್ತೀನಿ ವಿಷಯನ, ಗೌರಿ ವಿಷಯನ. ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಪಾಪ, ಗೌರಿ ಹಿಂಗೆ ಗಂಡು ಕೊಟ್ಟು ಜಗಳ ಮಾಡ್ಕೊಂಡು ಬೇರೆ ಇರೋದು. ನೀನೇನೆ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೆ? ನಡಿ ಒಂಬಕ್ಕಿಕ್ ನಡಿ, ಉಂಡು ನಾನು ಹೋಗ್ಬೇಕು. ಎಲ್ಲಿಗೆ ಅಂದ್ರೆ ಸ್ಟೇಷನ್ಗೆ. ನಡಿ ನಿನಗೆಲ್ಲ ಗೊತ್ತಾಗಲ್ಲ ಇವೆಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.